Unacademy. Let's crack it. ಪ್ರೀತಿಯ ಶರಣಯ್ಯ ಭಂಡಾರಿಮಠ್ ದೇಶದ ಅತಿದೊಡ್ಡ ಆನ್ಲೈನ್ ಸಂಸ್ಥೆಯಾಗಿರುವಂಥ ಅನ್ಅಕಾಡೆಮಿಯಲ್ಲಿ ಕಳೆದ 3 ವರ್ಷಗಳಿಂದ ಲೆಜೆಂಡ್ ಉಪನ್ಯಾಸಕರಾಗಿ ಸೇವೆ ಮಾಡ್ತಾ ಇದ್ದು ಸ್ನೇಹಿತರೆ, ಇವತ್ತೊಂದು ವಿಶೇಷವಾಗಿರುವಂಥ ಸರ್ಪ್ರೈಸನ್ನು ನಾನು ಕೊಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಗೊತ್ತು, ಲಾಕ್ಡೌನದಿಂದ ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯದ ಪ್ರತಿ ಹಳ್ಳಿಗಳಿಗೆ ಈ ಒಂದು ಸ್ಪರ್ಧಾತ್ಮಕ ಶೈಕ್ಷಣಿಕ ಕ್ರಾಂತಿ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಅಂದರೆ ಅದು ಅನ್ಅಕಾಡೆಮಿ. ಈ ಅನ್ಅಕಾಡೆಮಿಯ ಕುರಿತು ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಹಲವಾರು ಪ್ರಶ್ನೆಗಳು ಕೇಳ್ತಾ ಇದ್ದರು. ಸರ್, ಏನು ಸರ್ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಇದು ಏನು ಎಂತ ಅಂಥೇಳಿ, ಅಥವಾ ನೀವು ಇಷ್ಟೇ ಜನ ಇದ್ದೀರಾ ಅಂಥೇಳಿ ನನಗೆಲ್ಲೋ ಎಷ್ಟೋ ಜನ ಪ್ರಶ್ನೆ ಮಾಡ್ತಾಯಿದ್ರು. ಇದರ ಹಿಂದೆ ದೊಡ್ಡ ಒಂದು ಸಾಗರ ಇದೆ. ಇದರ ಹೆಡ್ ಕ್ವಾರ್ಟರ್ ಇರೋದು ಬೆಂಗಳೂರಿನ ಇಂದಿರಾನಗರ್. ನಾನು ಅಲ್ಲಿಂದ ನೇರವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಣ್ಣ ಟೂರ್, ಅಂದರೆ ಅನ್ಅಕಾಡೆಮಿಯ ಹಿಂದೆ ಬ್ಯಾಕ್ಗ್ರೌಂಡ್ ಏನಿದೆ, ಇದರ ಹಿಂದೆ ದೊಡ್ಡ ಒಂದು ಶಕ್ತಿ ಇದೆ, ಆ ಟೀಮನ್ನು ನಿಮಗೆ ನಾನು ಪರಿಚಯ ಮಾಡಿಸ್ತಾ ಇದ್ದೇನೆ. ನನ್ನ ಜೊತೆ ಈ ಒಂದು ವಿಡಿಯೋ ತಪ್ಪದೇ ವೀಕ್ಷಣೆ ಮಾಡಿ. ಈ ನಮ್ಮ ಅನ್ಅಕಾಡೆಮಿಯ ತಾವೆಲ್ಲ ಇದರ ಸದಸ್ಯರು, ಇದರ ಒಂದು ಖುಷಿಯನ್ನು ತಾವೆಲ್ಲ ಪಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ. ಆಗಲೇ ಹೇಳಿದಂತೆ ಅನ್ಅಕಾಡೆಮಿಯ ಒಂದು ವಿಶೇಷವಾಗಿರುವಂಥ ಪರಿಚಯ ಮಾಡಿಕೊಡ್ತೇನೆ ಅಂತ ಹೇಳಿದೆ. ಈಗ ನಾನು ನೇರವಾಗಿ ಬಿಸಿನೆಸ್ ಯೂನಿಟ್ದಿಂದ ನಿಮಗೆ ಲೈವ್ ಆಗಿ ಬರ್ತಾ ಇದ್ದೇನೆ. ಇಲ್ಲಿ ವಿಶೇಷ ಇಡೀ ದೇಶದ ಎಲ್ಲ ರಾಜ್ಯಗಳು, ಒಂದು ಕಡೆ ಪಶ್ಚಿಮ ಬಂಗಾಳ, ಒಡಿಸ್ಸಾ, ಬಿಹಾರ, ಜಾರ್ಖಂಡ, ಮಧ್ಯಪ್ರದೇಶ, ಇದು ನೋಡಿದ್ರೆ ಅಖಂಡ ಭಾರತ ದೇಶ ನೋಡಿದಂಗೆ ಅನಿಸ್ತದೆ. ಅಂತ ಒಂದು ಅದ್ಭುತವಾದ ದೃಶ್ಯವನ್ನು ನೀವು ಇಲ್ಲಿಂದ ನೋಡ್ತಾ ಇದ್ದೀರಿ. ಇಲ್ಲಿ ಬರೀ ನಾವು ಎಜುಕೇಟರ್ಗಳಷ್ಟೇ ಅಲ್ಲ, ನಮ್ಮ ಹಿಂದೆ ಸಾಕಷ್ಟು ಟೀಮ್ ವರ್ಕ್ ಮಾಡ್ತಾ ಇದೆ. ಇದೆಲ್ಲ ನಿಮಗೆ ಹಿಂದಿನ ಒಂದು ಶಕ್ತಿಯನ್ನು ನಾನು ನಿಮಗೆ ಪ್ರದರ್ಶನ ಮಾಡ್ತಾ ಇದ್ದೇನೆ. ಭಾರತ ದೇಶದ ಎಲ್ಲ ರಾಜ್ಯಗಳ ಒಂದು ಏನು ಈ ಒಂದು ಅಕಾಡೆಮಿಯ ಯೂನಿಟ್ ಶಕ್ತಿ ಇಲ್ಲಿ ವರ್ಕ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಸ್ನೇಹಿತರೆ, ದೇಶದ ಅತಿದೊಡ್ಡ ಆನ್ಲೈನ್ ಸಂಸ್ಥೆಯಾಗಿರುವ ಅನ್ಅಕಾಡೆಮಿ ಇವತ್ತು ಈ ದೇಶದಲ್ಲಿ ಎಷ್ಟು ಮಟ್ಟಿಗೆ ಬೆಳೆಯಲು ಕೆಲವೊಂದು ತತ್ವಗಳು, ಸಿದ್ಧಾಂತಗಳನ್ನ ನೋಡ್ತಾ ಬರ್ತೀವಿ. ಇಲ್ಲಿ ಕಾಣ್ತಾ ಇದ್ದಾವೆ ನಿಮಗೆ. ಒಳಗಡೆ ನಾವು ಎಂಟ್ರೆನ್ಸ್ ಹೋಗುವಂತ ಸಮಯದಲ್ಲಿ ಇಲ್ಲಿ ಒಂದಿಷ್ಟು ತತ್ವಗಳನ್ನು ಹಾಕಿದ್ದಾರೆ. ಆ ಒಂದೇ ತತ್ವ ಏನಂದ್ರೆ, ಬಿ ಇಂಪೇಷನ್ ಫಾರ್ ಆಕ್ಷನ್ ನಾಟ್ ರಿಸಲ್ಟ್. ಅಂದ್ರೆ ನಾವು ಮಾಡುವಂತ ಕೆಲಸಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಹೊರತು ಪ್ರತಿಫಲಕ್ಕಲ್ಲ ಅಂತ. ಮೊದಲು ಕೆಲಸ ಮಾಡಿ, ಆಮೇಲೆ ಪ್ರತಿಫಲ ಬಂದೇ ಬರುತ್ತೆ ಅನ್ನುವಂಥದ್ದು. ಎರಡನೇ ಪಾಯಿಂಟ್ ಏನಂದ್ರೆ, ಪೇ ಅಟೆನ್ಷನ್ ಟು ದ ಡೀಟೇಲ್. ಸಣ್ಣ ಸಣ್ಣ ಹೆಜ್ಜೆಗಳು ನಮ್ಮ ದೊಡ್ಡ ಮೆಟ್ಟಿಲುಗಳನ್ನಾಗಿ ನಿರ್ಮಾಣ ಮಾಡಕ್ ಸಾಧ್ಯ ಇದೆ. ನಾವು ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಸಣ್ಣ ಸಣ್ಣ ಹೆಜ್ಜೆಗಳು ಕೂಡ ಬಹಳ ಮುಖ್ಯ ಅನಿಸ್ತದೆ. ಆ ತರ. ಮತ್ತೆ ಶೋ ಡೋಂಟ್ ಟೆಲ್, ಮಾಡಿ ತೋರಿಸು, ನೀನು ಮಾತನಾಡಬೇಡ ಅನ್ನುವಂಥ ವಿಚಾರ. ಹೀಗೆ ಹಲವಾರು ಅಂಶಗಳನ್ನ ನಾವು ನೋಡ್ತಾ ಬರ್ತೀವಿ. ನೋಡಿ, ಅಲ್ಲಿ ಫೋಟೋ ಶೋಗಳದಾವೆ. ಅವೆಲ್ಲವೂ ಪ್ರಿನ್ಸಿಪಲ್ಸ್. ಇವತ್ತು ಅನ್ಅಕಾಡೆಮಿ ಈ ಒಂದು ಉನ್ನತ ಮಟ್ಟ ತಲುಪ್ತಾ ಇದೆ ಅಂದ್ರೆ ಅದ ಕಾರಣ ಈ ಸಣ್ಣ ಸಣ್ಣ ವಿಚಾರಗಳು, ಸಣ್ಣ ಸಣ್ಣ ಏನು ಸಿದ್ಧಾಂತಗಳೇ ಇದಕ್ಕೆ ಆಧಾರ ಸ್ತಂಭ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ತಮ್ಮೆಲ್ಲರಿಗೆ ಆರಂಭದ ಜರ್ನಿ ತೋರಿಸ್ತಾ ಇದ್ದೇನೆ. ನಾನು ಅನ್ಅಕಾಡೆಮಿಯ ಒಳಭಾಗಕ್ಕೆ ಹೋಗ್ತಾ ಇದ್ದೇನೆ. ಬನ್ನಿ. ಇದು ನೋಡಿ, ಇದು ಅನ್ಅಕಾಡೆಮಿಯ ಒಂದು ವಿಭಾಗದಲ್ಲಿ ಪ್ರೊಡಕ್ಟ್ ಟೀಮ್ ಅಂತೇಳಿ ಒಂದು ಟೀಮ್ ಇದೆ. ಇಲ್ಲಿ ಸಾಕಷ್ಟು ಶಕ್ತಿಯಾಗಿ ಸೇವೆಯನ್ನು ಮಾಡತಕ್ಕಂಥ ರಾಜ್ಯದ ಸಂಪನ್ಮೂಲ, ದೇಶದ ಸಂಪನ್ಮೂಲ ಯುವ ತಂಡವನ್ನು ನಾವು ನೋಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರುವಂತಹ ಕಾಯಕವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬನ್ನಿ. ಇಲ್ಲಿ ಕಂಟೆಂಟ್ ಸೆಲ್ಸ್ ಅಂತೇಳಿ ಇದೊಂದು ಸಪರೇಟ್ ಆಗಿರುವಂಥ ಟೀಮ್. ಇಲ್ಲಿ ಕೂಡ ದೇಶದ ಸಾಕಷ್ಟು ಯುವ ಪ್ರತಿಭೆಗಳು ತಮ್ಮ ಸಲುವಾಗಿ ಒಂದು ವಿಶೇಷವಾಗಿರುವಂಥ ಸೇವೆ ಮಾಡುವಂಥ ಟೀಮನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ನಾನು ದೇಶದ ಅತಿದೊಡ್ಡ ಆನ್ಲೈನ್ ಸಂಸ್ಥೆ ಆಗಿರುವಂಥ ಅನ್ಅಕಾಡೆಮಿ ವತಿಯಿಂದ ಇಡೀ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾಗಿರುವಂಥ ಅನ್ಅಕಾಡೆಮಿ ಹಿಂದಿನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದು, ಇಂದಿರಾನಗರದ ಇದು ಲಾರ್ಜೆಸ್ಟ್ ಯೂನಿಟ್ ಆಗಿರುವಂತ ಬಿಸಿನೆಸ್ ಯೂನಿಟ್ ದಿಂದ ನಿಮಗೆ ನೇರವಾಗಿ ನಾನು ಲೈವ್ ತೋರಿಸ್ತಾ ಇದ್ದೇನೆ. ಕೇವಲ ಎಜುಕೇಟರ್ಗಳು ಮಾತ್ರ ಇಲ್ಲಿ ನಾವು ಶಕ್ತಿ ಪ್ರದರ್ಶನ ಮಾಡದೆ, ನಮ್ಮ ಹಿಂದೆ ಅಗಾಧವಾದಂತಹ ಒಂದು ಶಕ್ತಿ ಇದೆ. ದೇಶದ ಎಲ್ಲ ಯೂನಿಟ್ಗಳಂದ್ರೆ ಬಿಹಾರ ಆಗಿರಬಹುದು, ಒಡಿಸ್ಸಾ ಆಗಿರಬಹುದು, ಪಶ್ಚಿಮ ಬಂಗಾಳ ಆಗಿರಬಹುದು, ಮಧ್ಯಪ್ರದೇಶ ಆಗಿರಬಹುದು, ಜಾರ್ಖಂಡ್ ಆಗಿರಬಹುದು, ಹೀಗೆ ಇಡೀ ದೇಶದ ಎಲ್ಲ ಅನ್ಅಕಾಡೆಮಿಯ ಸ್ಟೇಟ್ PSCಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಸಂತೋಷದಿಂದ ನಗರಗತ ವರ್ಕ್ ಹಿಂದೆ ನಮ್ಮ ಟೀಮ್ ವರ್ಕ್ ಮಾಡ್ತಾ ಇದೆ ಅನ್ನೋದು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಎಷ್ಟು ಅದ್ಭುತವಾಗಿರುವಂತಹ ಲಾರ್ಜೆಸ್ಟ್ ಆಗಿರುವಂತಹ ಒಂದು ಸಂಸ್ಥೆ. ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಕಚೇರಿ ಇಲ್ಲ, ಇದು 2 ಫ್ಲೋರ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇದು ನೋಡಿ,
ಇದೊಂದು ದೊಡ್ಡದಾಗಿರುವಂಥ ಒಂದು ಸಾಗರ ಟೀಮ್ ಇದೆ. ಕಂಟೆಂಟ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಟೀಮ್, ಅದರ ಜೊತೆಯಲ್ಲಿ ಇನ್ನೊಂದು ಸಪ್ರೇಟ್ ಆಗಿರುವಂಥ ಬಿಸ್ನೆಸ್ ಟೀಮನ್ನು ನಾವು ನೋಡ್ತಾ ಇದ್ದೇವೆ. ಸರ್ ಬನ್ನಿ. ಸ್ನೇಹಿತರೆ, ಇಲ್ಲಿ ಸೇವೆ ಮಾಡುವಂಥ ಸಾವಿರಾರು ಜನರಿಗೆ ಮತ್ತು ಎಜುಕೇಟರ್ಗಳಿಗೆ ವಿಶೇಷವಾಗಿ ಟೀ ವ್ಯವಸ್ಥೆಯನ್ನು, ಅಲ್ಪೋಪಹಾರದ ವ್ಯವಸ್ಥೆಯನ್ನು, ಜೊತೆಯಲ್ಲಿ ಇಲ್ಲಿ ವಿಶೇಷವಾದಂಥ ಸ್ಪೋರ್ಟ್ಸ್ ಅನ್ನು ನಾವು ನೋಡ್ತಾ ಇದ್ದೇವೆ. ನೀವು ಒಳಗಡೆ ಸ್ಪೋರ್ಟ್ಸ್ ರೂಮ್ ನೋಡ್ತಾ ಇದ್ದೇವೆ. ಇದು ಸ್ಪೋರ್ಟ್ಸ್ ರೂಮ್. ನಮ್ಮ ಉಪನ್ಯಾಸರೊಂದಿಗೆ ಏನಾದರೂ ಸುಸ್ತಾದಂಥ ಸಮಯದಲ್ಲಿ ಅವರಿಗೆ ಆಕ್ಟಿವ್ನೆಸ್ ಬರಲಿ ಅಂತೇಳಿ ನಾವು ಸ್ಪೋರ್ಟ್ಸ್ ತೋರಿಸ್ತಾ ಇದ್ದೇವೆ. ಈ ಥರ ಆರಾಮ್ ಕುತ್ಕೊಂಡು ಟೀ ಕುಡಿಬಹುದು, ಆಮೇಲೆ ನಾಷ್ಟ ಮಾಡಬಹುದು.